ಪ್ಯಾಕಿಂಗ್ ಆಯ್ತಮ್ಮ? ಆಯ್ತು ಕಣಪ್ಪ, ನಿಂದೆಲ್ಲ ಆಯ್ತಾ? ಆಯ್ತು. ಸುಬ್ಬು ಕಾಲ್ ಮಾಡಿದ್ಯಾ? ಫೋನ್ ಮಾಡಿದೆ ಮೇಡಮ್. ಸುಬ್ಬು, ಬಂದ್ರ? ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ? ನಮ್ಮನ್ನು ಕರೆದಿದ್ದಕ್ಕೆ ತುಂಬಾ ಸಂತೋಷ ಆಯ್ತಪ್ಪ. ಆದ್ರೆ ಏನ್ ಮಾಡೋದು, ನಾವು ಬರೋ ಪರಿಸ್ಥಿತಿಲಿ ಇಲ್ಲ. ಯಾಕೆಂದ್ರಮ್ಮನವ್ರೆ, ಏನಾಯ್ತು? ಯಾಕೆ ಬರ್ತಿಲ್ಲ? ಸಂತೋಷದ ವಿಷಯನೇ ಶ್ರಾವಣಿ. ನನ್ನ ಮಗಳು ಮದ್ವೆ ಮಾಡ್ಕೋತೀನಿ ಅಂತ ಒಪ್ಕೊಂಡ್ಲಲ್ಲ, ಅದಕ್ಕೆ ಗಂಡು ನೋಡಕ್ ಶುರು ಮಾಡಿದೀನಿ. ಒಂದ್ 4 ಕಡೆಯಿಂದ ಫೋಟೋ ಮತ್ತೆ ಜಾತಕ ಬಂದಿದೆ. ಒಬ್ರಂತೂ ನಾಳೆನೆ ಹುಡುಗಿ ನೋಡಕ್ ಬರ್ತೀನಿ ಅಂದ್ಬಿಟ್ರು. ಅದಕ್ಕೆ ನಿಮ್ ಜೊತೆ ದೇವಸ್ಥಾನಕ್ಕೆ ಬರಕ್ ಆಗ್ತಿಲ್ಲ. ಓಹೋ, ಇದು ವಿಷಯ. ನೋಡಿ ಮೇಡಮ್, ಶ್ರೀವಲ್ಲಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ, ಅವಳಿಗೂ ದೇವ್ರ ಹತ್ರ ಒಳ್ಳೇದಾಗಲಿ ಅಂತ ಬೇಡ್ಕೋಣ ಅಂತ ಹೇಳಿದ್ರಿ. ಆದರೆ ನಿಮ್ಮ ಪ್ರಾರ್ಥನೆ ಆಲ್ರೆಡಿ ದೇವ್ರಿಗೆ ಮುಟ್ಬಿಟ್ಟಿದೆ. ನೋಡಿ, ಅವಳ ಜೀವನ ಆಲ್ರೆಡಿ ಚೆನ್ನಾಗಾಗ್ತಾ ಇದೆ. ಇದು ಸಿಹಿ ಸುದ್ದಿನೇ. ಒಟ್ಟಿನಲ್ಲಿ ಎಲ್ಲ ಒಳ್ಳೇದಾದ್ರೆ ಸಾಕು. ಶ್ರಾವಣಿ, ನಾವಂತೂ ಬರೋದಕ್ಕಾಗತ್ತಿಲ್ಲ. ತಗೋ, ಇದರಲ್ಲಿ 2001 ರೂಪಾಯಿ ಇದೆ. ಇದನ್ನ ಅನ್ನದಾನಕ್ಕೆ ಕೊಟ್ಬಿಡಿ. ಅಯ್ಯೋ, ಈ ದುಡ್ಡಿನ ಜವಾಬ್ದಾರಿ ಎಲ್ಲ ನಾನು ತಗೊಳಲ್ಲಪ್ಪ. ಇದಕ್ಕೆಲ್ಲ ಸುಬ್ಬುನೇ ಸರಿ. ತಗೋ ಸುಬ್ಬು, ನೀನೇ ಕೊಟ್ಬಿಡು. ದೇವ್ರ ಅನ್ನದಾನಕ್ಕೆ ಅಂತ ಹೇಳ್ತಾ ಇದ್ದೀರಾ. ಇದನ್ನ ನಾನು ಕೊಡೋದಕ್ಕಿಂತ ನಾವೆಲ್ಲರೂ ದೇವ್ರ ಥರ ಪೂಜೆ ಮಾಡ್ತಾ ಇರೋವಂಥ ನಂದಿನಿ ಅಮ್ಮವ್ರು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅವಳಿಗೆ ಇನ್ನೂ ಒಳ್ಳೇದಾಗುತ್ತೆ. ಇದು ನಂದಿನಿ ಅಮ್ಮ ಹತ್ರನೇ ಹಾಕ್ಸೋಣ. ಏನು, ನನ್ನ ಹೆಸರು ಕೇಳಿಸ್ತಾ ಇತ್ತು? ಏನ್ ಮಾತಾಡ್ತಿದ್ದೆ? ಏನಿಲ್ಲ ಅಮ್ಮವ್ರೆ, ಶ್ರೀವಲ್ಲಿ ಅನ್ನದಾನಕ್ಕೆ ಅಂತ 2001 ರೂಪಾಯಿ ಕೊಟ್ಟಿದ್ಲು. ಇದನ್ನ ನಾವು ಹಾಕೋದಕ್ಕಿಂತ ನೀವು ಹಾಕಿದ್ರೆ ಅವಳಿಗೆ ಇನ್ನೂ ಒಳ್ಳೇದಾಗುತ್ತೆ. ಆಯ್ತು ಸುಬ್ಬು, ಇದು ಪುಣ್ಯದ ಕೆಲಸ. ಯಾರಾದ್ರೂ ಇಲ್ಲ ಅನ್ನೋದಕ್ಕಾಗತ್ತಾ? ಅದ್ ಸರಿ, ಶ್ರೀವಲ್ಲಿ ನೀನ್ ಯಾಕೆ ದೇವಸ್ಥಾನಕ್ಕೆ ಬರ್ತಿಲ್ಲ? ಬರ್ಬೋದಲ್ವಾ ನಮ್ ಜೊತೆ? ಅಮ್ಮ, ಇನ್ನೊಂದು ಹೊಸ ವಿಷಯ. ನಾಳೆನೆ ಶ್ರೀವಲ್ಲಿಗೆ ಗಂಡಿನ ಕಡೆಯವ್ರು ನೋಡಕ್ ಬರ್ತಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗ್ಲಮ್ಮ. ಶ್ರೀವಲ್ಲಿ ಆಶೀರ್ವಾದ ತಗೋ. ಸರಿ ಅಮ್ಮ. ಆಂಟಿ, ಆಶೀರ್ವಾದ ಮಾಡಿ. ಒಂದ್ ನಿಮಿಷ ಇರು. ವೀರು, ಏನಂದಿನಿ? ಓ ಶ್ರೀವಲ್ಲಿ, ನಮ್ ಶ್ರೀವಲ್ಲಿನ ನೋಡೋದಕ್ಕೆ ನಾಳೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ಓ ಹೋ 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 ಹೋ, ಎಂತ ಒಳ್ಳೆ ವಿಷಯ. ಒಳ್ಳೇದಾಗ್ಲಮ್ಮ. ಅಪ್ಪಾಜಿ, ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದು ಮಾಡಿ. ಅಮ್ಮ, ನೋಡಿದ್ಯಾ? ಮೊದ್ಲು ನಾನು ದುಡ್ಡನ್ನ ಶ್ರಾವಣಿ ಕೈ ಕೊಟ್ಟೆ. ಶ್ರಾವಣಿ ಅದನ್ನ ಸುಬ್ಬು ಕೈ ಕೊಟ್ಲು. ಸುಬ್ಬು ಅದನ್ನ ನಂದಿನಿ ಆಂಟಿ ಕೈ ಕೊಟ್ಟ. ನಂದಿನಿ ಆಂಟಿ ಆಶೀರ್ವಾದ ತಗೊಳಕ್ಕೆ ಅಂತ ಹೋದೆ. ಅವರು ಅಪ್ಪಾಜಿನೂ ಕರೆದ್ರು. ಇದನ್ನೆಲ್ಲ ನೋಡ್ತಿದ್ರೆ ಒಂದ್ ಮನೇಲಿ ಇರ್ಬೇಕಾಗಿರೋ ಒಗ್ಗಟ್ಟು, ಪ್ರೀತಿ ಅಂದ್ರೆ ಇದೆ ಅಲ್ವಾ ಅಮ್ಮ? ನಿಮ್ಮನ್ನೆಲ್ಲ ನೋಡ್ತಿದ್ರೆ ನನ್ ದೃಷ್ಟಿನೇ ಬೀಳೋ ಹಾಗಿದೆ. ಅರೆ, ಇದೇನು ಪದ್ಮನಾಭ ಅವರೇ, ಗಾಡಿ ಬರೋ ಟೈಮ್ ಆಯ್ತು, ನೀವಿನ್ನೂ ರೆಡಿನೇ ಆಗಿಲ್ಲ. ಹೋಗಿ ರೆಡಿಯಾಗಿ. ಯಜಮಾನ್ರೆ, ಅದು ಸಾಲಿಗ್ರಾಮದಿಂದ ದೊಡ್ಡಮ್ಮವ್ರು ಫೋನ್ ಮಾಡಿದ್ರು. ಏನೋ ಮುಖ್ಯವಾದ ಕೆಲಸ ಅಂತೆ. ನಾನು ಪೃಥ್ವಿನೂ ಸಾಲಿಗ್ರಾಮಕ್ಕೆ ಬರೋಕ್ಕೆ ಹೇಳಿದ್ದಾರೆ. ಕೆಲಸ ಮುಗಿಸ್ಕೊಂಡು ನೇರವಾಗಿ ಗೋಕರ್ಣಕ್ಕೆ ಬಂದ್ಬಿಡ್ತೀವಿ. ಪದ್ದು, ನೀನ್ ನಮ್ ಜೊತೆ ಬರ್ತಿಲ್ವಾ? ಅಲ್ಲ, ಅಂತ ಕೆಲಸ ಏನಿರತ್ತೆ? ಅಮ್ಮನ ಹತ್ರ ನಾನ್ ಮಾತಾಡ್ಲಾ? ಅಯ್ಯೋ ಬೇಡ ಅಮ್ಮ, ಅಜ್ಜಿ ಕರೀತಿದ್ದಾರೆ ಅಂದ್ರೆ ಯಾವುದೋ ಮುಖ್ಯವಾದ ಕೆಲಸನೇ ಇರುತ್ತೆ. ಮಾಮ ಮತ್ತೆ ಪೃಥ್ವಿ ಅಂಕಲ್ಲು ಅಲ್ಲಿಂದ ಡೈರೆಕ್ಟ್ ಆಗಿ ಬರ್ತೀವಿ ಅಂತ ಹೇಳ್ತಿದಾರಲ್ಲ. ಹೌದೌದು, ನಮ್ಗೆ ದೇವ್ರ ಕೆಲಸ ಎಷ್ಟು ಮುಖ್ಯನೋ, ದೇವ್ರಂತ ಲಲಿತಾದೇವಿ ಅಮ್ಮವ್ರು ಹೇಳೋ ಕೆಲಸನೂ ಅಷ್ಟೇ ಮುಖ್ಯ. ಯಾಕಂದರೆ ಅವರೇ ನಮ್ಗೆ ದೇವ್ರ ಸಮಾನ ಅಲ್ವಾ? ಅಪ್ಪ, ನೀನು ಕೆಲಸ ಮುಗಿಸ್ಕೊಂಡೆಪ್ಪ, ಪರವಾಗಿಲ್ಲ. ಹಾಗಾದ್ರೆ ನೀವು ಬರ್ತಿಲ್ವೇನ್ರಿ? ಐಶುನೂ ಬರ್ತಿಲ್ಲ, ಧನುನೂ ಬರ್ತಾ ಇಲ್ಲ. ನೀವು ಬರಲ್ಲ ಅಂದ್ರೆ ಹೇಗ್ರಿ? ಮತ್ತೆ ಐಶು ಮತ್ತೆ ಅದಕ್ಕೆ ಬರ್ತಾ ಇಲ್ವಾ? ಇಲ್ಲ ಮೇಡಮ್, ಐಶು ಹುಷಾರಿಲ್ಲ, ಅದಕ್ಕೆ ಅಕ್ಕ ಇಲ್ಲೇ ಎತ್ಕೊಂಡು ಅವಳನ್ನ ನೋಡ್ಕೋತೀನಿ ಅಂತ ಹೇಳಿದ್ರು. ಈಗ ಹುಷಾರಿಲ್ದಿರುವಾಗ ಟ್ರಾವೆಲ್ ಮಾಡಿದ್ರೂ ಚೆನ್ನಾಗಿರಲ್ಲ ಅಲ್ವಾ? ಪಾಪ, ಮಗು ಇಷ್ಟು ಖುಷಿಯಾಗಿತ್ತು. ನಾವು ಗೋಕರ್ಣಕ್ಕೆ ಹೋಗ್ತೀವಿ, ಬೀಚಲ್ಲಿ ಆಟ ಆಡ್ತೀವಿ, ಅದು ಇದು ಅಂತೆಲ್ಲ. ಹಾಗಂತ ಆರೋಗ್ಯ ಸರಿ ಇಲ್ದಿರೋ ಟೈಮಲ್ಲಿ ಕರ್ಕೊಂಡು ಹೋಗೋಕ್ಕಾಗುತ್ತಾ? ಇನ್ನೊಂದ್ಸಲ ಬೀಚ್ಗೆ ಅಂತಾನೆ ಹೋಗೋಣ.
ದೇವ್ರ ಮಕ್ಳು ಮನ್ಸಲ್ಲೇ ಇರ್ತಾನೆ. ಐಶು ಎಲ್ಲೇ ಇದ್ರು ಆ ದೇವ್ರ ಆಶೀರ್ವಾದ ಅವಳ ಮೇಲೆ ಇದ್ದೇ ಇರುತ್ತೆ. ನೋಡಿ ಬಾ ಎಲ್ಲಿ ಬಸ್ ಇಲ್ಲಿ ನನ್ನ ಲಗೇಜ್ ಇಡ್ಬೇಕು. ಕಾಂತಮ್ಮನವ್ರೆ, ಇದೇನು ಇಷ್ಟೊಂದು ಲಗೇಜು? ಏನು ಗೋಕರ್ನಲ್ಲಿ ಸೆಟ್ಲ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ? ಅನಂತ ಶಯನ ಪದ್ಮನಾಭ, ನನಗೆ ಗೊತ್ತಿಲ್ವೇ, ಗೋಕರ್ಣದ ಬೀಚಲ್ಲಿ ತಣ್ಣನೆಯ ಗಾಳಿ ಬೀಸಿ ನನಗೆ ಚಳಿಯಾಗಿ ಜ್ವರ ಬಂದ್ಬಿಟ್ರೆ ಯಾರು ನೋಡ್ಕೋತಾರೆ? ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಬೆಡ್ಶೀಟ್ ಎಲ್ಲ ಇಟ್ಕೊಂಡಿದ್ದೀನಿ. ಅಯ್ಯೋ ಕಾಂತಮ್ಮನವ್ರೆ, ಬೀಚಲ್ಲಿ ತಣ್ಣಗಿರೋ ಗಾಳಿ ಬೀಸಲ್ಲ, ಬಿಸಿ ಗಾಳಿ ಬೀಸೋದು. ನಿಮ್ಗೆ ಅಲ್ಲಿ ಚಳಿ ಆಗಲ್ಲ, ಇನ್ನೂ ಸೆಕೆ ಆಗುತ್ತೆ. ನಾನು ಬೇರೆ ಎರಡೆರಡು ಸ್ವೆಟ್ರು ಶಾಲು ಎಲ್ಲ ಇಟ್ಕೊಂಡಿದ್ದೆ. ಹೋಗ್ಲಿ ಬಿಡು, ಈಗ 2 ನೈಟಿನೂ ಇಟ್ಕೋತೀನಿ. ಅಯ್ಯೋ, ಇದು ಯಾವುದು ಕೆಲ್ಸಕ್ಕೆ ಬರಲ್ಲ. ನಾವು ಹೋಗ್ತಿರೋದು ದೇವ್ರ ದರ್ಶನಕ್ಕೆ. ಚೆನ್ನಾಗಿ ದೇವ್ರ ದರ್ಶನ ಆದರೆ ಸಾಕು. ಅಲ್ಲೇ ಎಲ್ಲರೂ ಒಂದು ಮೂಲೆಯಲ್ಲಿ ಮಲ್ಗೆ ಎದ್ದು ಬಂದರೆ ಆಯ್ತಪ್ಪ. ಯಾಕೆ ಬಂದ್ಬಿಡು, ಮುಳುಗಿದ್ದು ಎದ್ದು ಬಂದ್ಬಿಟ್ರೆ ಆಯ್ತಂತೆ. ದೇವ್ರ ದರ್ಶನ ಜೊತೆಗೆ ಪಿಕ್ನಿಕ್ಕು ಟ್ರಿಪ್ಪು ಎಲ್ಲ ಆಗಬೇಕು. ಅಯ್ಯೋ, ನಾವೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ, ನಮ್ಮ ಹತ್ರ ಏನೂ ಇಲ್ಲ ಅಂದ್ಬಿಟ್ಟು ಧರ್ಮಶಾಲೆನೋ ಛತ್ರನೋ ಅಥವಾ ಮರದಡಿನೋ ಮಲಗಿಸ್ಬಿಟ್ರೆ ಅವೆಲ್ಲ ಆಗಲ್ಲ, ಹೇಳಿರ್ತೇನೆ ಅಂತ. ಮತ್ತೆ ನಿಮಗೆ ಅಷ್ಟೊಂದು ಕಷ್ಟ ಆಗುತ್ತೆ ಅಂದರೆ ನೀವು ಇಲ್ಲೇ ಇರಿ, ನಾವೇ ದೇವಸ್ಥಾನಕ್ಕೆ ಹೊರಟ್ಬರ್ತೀವಿ. ಯಾಕೆ ಹೇಳು, ಬಂದ್ಬಿಡು. ನಾನೇ ನಿಮ್ಮ ಮನೆಗೆ ವಾಚ್ ವುಮೆನ್ನ ನೋಡು. ಈ ಸಲಿನ್ನು ನಮ್ದೇ ಕಪ್ಪು, ನಾವು ಹೋಗ್ಬೇಕು ಟ್ರಿಪ್. ಸುಬ್ರಹ್ಮಣ್ಯ, ಗಾಡಿ ಬರೋ ಟೈಮ್ ಆಯಿತು, ಇನ್ನೂ ಬಂದಿಲ್ವಲ್ಲೋ? ನೆನೆಸ್ಕೊಳ್ತಿದ್ದಾಗೆ ಗಾಡಿ ಬಂದ್ಬಿಡ್ತು. ಅಯ್ಯ ಟೀಟಿ, ಉಮೇಶಣ್ಣ, ಸರಿಯಾದ ಸಮಯಕ್ಕೆ ಬಂದ್ರಿ ನೋಡಿ. ಉಮೇಶಣ್ಣ, ಗಾಡಿ ಕಂಡೀಷನ್ ಚೆನ್ನಾಗಿದೆ ಅಲ್ವಾ? ಟೈರ್ಗಳೆಲ್ಲ ಕರೆಕ್ಟ್ ಆಗಿದೆ ಅಲ್ವಾ? ಇಂಜಿನ್ ಆಯಿಲು ಡೀಸೆಲ್ ಎಲ್ಲ ಚೆಕ್ ಮಾಡಿಸಿದಿರ ಅಲ್ವಾ? ಫ್ಯಾಮಿಲಿ ಸಮೇತ ಹೋಗ್ತಾ ಇದೀವಿ, ಮಧ್ಯದಲ್ಲಿ ಎಲ್ಲೂ ಪ್ರಾಬ್ಲಮ್ ಆಗಬಾರ್ದು, ಅದಕ್ಕೆ ಕೇಳ್ತಾ ಇದ್ದೀನಿ. ಏನೂ ತೊಂದರೆ ಆಗಲ್ಲ ಮೇಡಮ್, ಗಾಡಿ ಫುಲ್ ಕಂಡೀಷನ್ ಇದೆ. ನೀವು ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಮೇಡಮ್. ಮತ್ತೆ ಇನ್ನೇನಕ್ಕೆ ತಡ? ನಡೀರಿ, ಗಾಡಿ ಪೂಜೆ ಮಾಡಿ ಹೊಟ್ಬೋಣ. ಪೂಜೆಗೆ ರೆಡಿ ಮಾಡಿದ್ದೀನಿ, ತಗೊಂಡ್ಬರ್ತೀನಿ.